ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳಾ ಕೋಟಾದಡಿ ಈ ಬಾರಿ ಜಸ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತ್ರ ಅಲ್ಲ, ಬೇರೆ ಬೇರೆ ಹೆಸರುಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ 3 ರಿಂದ 4 ಜನರ ಹೆಸರುಗಳು ಮಹಿಳಾ ಕೋಟಾದಡಿ. ಬಟ್ ಈ ಬಾರಿ ಹೆಂಗಿದೆ ಗೊತ್ತಾ ಚರ್ಚೆ ನಿಮಗೆ? ಇಬ್ಬರಿಗೆ ಮಹಿಳಾ ಮಣಿಗಳಿಗೆ ಅವಕಾಶ ಮಾಡಿ ಕೊಡಬಹುದು ಅನ್ನುವಂಥ ಚರ್ಚೆಗಳಿದೆ. ಒಂದು ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಬಿಟ್ಟು ಇನ್ನೊಂದಿಬ್ರು 3 ಜನರ ಹೆಸರು ಇದರಲ್ಲಿ ತಳುಕು ಹಾಕಿಕೊಳ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಇಷ್ಟೇ. ಬರೀ ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ನಾವು ಕೂಡ ಸಮರ್ಥರಿದ್ದೀರಿ, ನಮಗೊಂದು ಅವಕಾಶ ಮಾಡಿಕೊಟ್ರೆ ತಾನೇ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದು, ಕೆಲಸ ಮಾಡಿ ತೋರಿಸ್ತೀವಿ, ನಾವು ಸಮರ್ಥರಿದ್ದೀವಿ ಅನ್ನೋದನ್ನೇ ಪದೇ ಪದೇ ಹೇಳ್ತಾ ಇರೋದು. ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ಏನಾದರೂ ನೋಡಿದ್ರೆ ಆರತಿ ಕೃಷ್ಣ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಮಹಿಳಾ ಕೋಟಾದಲ್ಲಿ ನೀವು ಅವಕಾಶ ಮಾಡಿಕೊಡ್ತೀರಿ ಅಂತ ಆದ್ರೆ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟವರು, ವಿಧಾನ ಪರಿಷತ್ ಸದಸ್ಯರು, ಇವರು MLC ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ನಾನು ಕೂಡ ಆಕಾಂಕ್ಷಿ ಅನ್ನೋದನ್ನ ಪದೇ ಪದೇ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಹೈಕಮಾಂಡ್ ಹಾಗೂ DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಕರ್ನಾಟಕದ ಪ್ರಮುಖ ಮಹಿಳಾ ರಾಜಕಾರಣಿ ಅಂತ ಹೇಳ್ತಾರೆ. ಸದ್ಯಕ್ಕೆ ಹಾಲಿ ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು. ಇದೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿದ್ರೆ ಮೋಸ್ಟ್ಲಿ ಅವರಿಗೆ ಅವಕಾಶ ಸಿಗೋದ್ರಲ್ಲಿ ಡೌಟ್ ಇಲ್ಲ. ಆರತಿ ಕೃಷ್ಣ ಅವರು ಕೂಡ ಮಹಿಳಾ ಕೋಟಾದಡಿ ಆಕಾಂಕ್ಷಿ ಅಂತ ಹೇಳ್ಕೊಳ್ತಿದ್ದಾರೆ. ಸೊ ಮಹಿಳಾ ಕೋಟಾ ಒಬ್ಬರಿಗೆ ಸೀಮಿತ ಅಲ್ಲ. ಈ ಬಾರಿ ಹೇಳಿದ್ನಲ್ಲ 3 ರಿಂದ 4 ಹೆಸರುಗಳಿದೆ. ಅಂತಿಮವಾಗಿ ಇಬ್ಬರಿಗೆ ಸಿಗಬಹುದು ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಯಾರು ಆ ಲಕ್ಕಿ ಮಹಿಳಾ ಮಣಿಗಳು ಅನ್ನೋದು ಪ್ರಶ್ನೆ.